ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಎಲ್ಲೋಗ್ತಿದ್ದೀವಿ ಅಂತ ನಿಮ್ಮೆಲ್ಲರಿಗೂ ಗೊತ್ತಾ? ನಾವಿವತ್ತು ರಾಮೇಶ್ವರಂ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿ ಅಗ್ನಿತೀರ್ಥ ಸಮುದ್ರ ಇದೆ. ಇಲ್ಲಿ ಸ್ನಾನ ಮಾಡಿಕೊಂಡು ನಾವು ರಾಮೇಶ್ವರಂ ದೇವಸ್ಥಾನಕ್ಕೆ ಹೋಗಬೇಕು. ನೋಡಿ, ನಾನು ಇಲ್ಲಿ 3 ಸರಿ ಮುಳುಗಿ ಪುಣ್ಯ ಸ್ನಾನನ ಮಾಡ್ತಿದ್ದೀನಿ. ಇದೆಲ್ಲ ಆದಮೇಲೆ ನಾನು ಬಾವಿ ಸ್ನಾನನೂ ಮಾಡಿದೆ. ಈಗ ನಾವು ಬಾವಿ ಸ್ನಾನ, ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬರ್ತಾ ಇದ್ದೀವಿ. ಬನ್ನಿ, ನಾವೆಲ್ಲರೂ ಇವಾಗ ನೆಕ್ಸ್ಟು ಶ್ರೀರಾಮರ ಪಾದ ಇರುವ ಟೆಂಪಲ್ಗೆ ಹೋಗೋಣ. ಅಲ್ಲಿ ಕಾಣಿಸ್ತಿದ್ಯಲ್ಲ ದೂರದಲ್ಲಿ ದೇವಸ್ಥಾನ, ಅದನ್ನೇ ಶ್ರೀರಾಮರ ಪಾದ ಇರೋದು. ನೋಡಿ, ಅಲ್ಲಿ ಬೋರ್ಡ್ ಕಾಣಿಸ್ತಿದೆ, ಎಲ್ಲ ಜಾಸ್ತಿ ಅಂಗಡಿಗಳು ಕಾಣಿಸ್ತಿದೆ. ಸ್ವಲ್ಪ ದೂರದಲ್ಲಿ ಹೋದ್ರೆ ಆ ದೇವಸ್ಥಾನ ಸಿಗುತ್ತೆ. ನೋಡ್ರಿ, ನಾವು ಅರ್ಲಿ ಮಾರ್ನಿಂಗ್ 6:30ಗೆ ಬಂದಿದ್ವಿ. ಅದಕ್ಕೆ ಇಲ್ಲಿ ಒಂದು ಅಂಗಡಿನೂ ತೆಗ್ದಿರ್ಲಿಲ್ಲ, ಎಲ್ಲ ಕ್ಲೋಸ್ ಆಗವೆ. ಇಲ್ಲಿಂದ ದೇವಸ್ಥಾನದ ಮೆಟ್ಲು ಸ್ಟಾರ್ಟ್ ಆಗುತ್ತೆ. ಇಲ್ಲಿ 20 ಅಥವಾ 30 ಮೆಟ್ಲುಗಳು ಇರುತ್ತೆ. ಯಾರು ಬೇಕಾದ್ರೂ ಹತ್ಬೋದು. ಈಸಿ ಆಗಿದೆ, ಡಿಫಿಕಲ್ಟ್ ಆಗೇನಿಲ್ಲ. ಅದಕ್ಕೆ ಯಾರು ಬೇಕಾದ್ರೂ ಹತ್ಬೋದು. ಬನ್ನಿ, ನಾವಿವಾಗ ಮೆಟ್ಲು ಹತ್ಕೊಂಡು ಶ್ರೀರಾಮರ ಪಾದ ಇರುವ ಟೆಂಪಲ್ಗೆ ಹೋಗೋಣ. ನೋಡಿ, ಅಲ್ಲಿ ದೇವಸ್ಥಾನದ ಗೋಪುರ ಕಾಣಿಸ್ತಿದ್ಯಲ್ಲ ನಿಮಗೆಲ್ಲರಿಗೂ, ಅದೇ ಟೆಂಪಲ್. ಮೇಲೆ ಹತ್ತಾದ್ಮೇಲೆ ನಮಗೆ ರಾಮೇಶ್ವರಂ ಅಲ್ಲಿರುವ ಇಡೀ ಸೀನರಿನೇ ಕಾಣಿಸುತ್ತೆ. ಅಲ್ಲಿ ಕಾಣಿಸ್ತಿದ್ಯಲ್ಲ ಟವರು, ಅದೇ ರಾಮೇಶ್ವರಂ ಅಲ್ಲಿರುವ ದೊಡ್ಡ ಟವರು. ನೋಡ್ರಿ, ಗ್ರೀನರಿ ಎಷ್ಟು ಚೆನ್ನಾಗಿ ಕಾಣ್ತೈತೆ ನಮ್ಗಿವಾಗ. ಬನ್ನಿ, ಇವಾಗ ಟೆಂಪಲ್ ಒಳಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ಎಲ್ಲರೂ ಶ್ರೀರಾಮರ ಪಾದದ ದರ್ಶನ ಮಾಡ್ಕೊಳ್ರಿ. ಈಗ ನಾವು ತೋರಿಸ್ತಿರೋದು ರಾಮ ಸೇತು ಕಲ್ಗುಳು. ಎಲ್ಲರೂ ದರ್ಶನ ಮಾಡ್ಕೊಳ್ರಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನೋಡಿದ್ರಲ್ಲ ಗೈಸ್, ರಾಮೇಶ್ವರಂ ಅಲ್ಲಿರುವ ಟೆಂಪಲ್ಗಳನ್ನ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು, ಬಾಯ್ ಬಾಯ್.